ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ವ್ಯಾಸಬೀಡರ ಬೆಡಗುಗಳು ಗೋತ್ರಗಳ ಬಗ್ಗೆ, ಮಂದ ಗೋತ್ರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ದಿನ ಮಳೆಯವರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ಅಂಶವನ್ನು ಹೇಳಬೇಕಾಯಿತು. ನಮ್ಮ ಮಳೆಲಾರು 7 ಜನಗಳು ಅಣ್ಣತಮ್ಮಗಳು ಕಂಚೆಯಲ್ಲಿ ಸಿಕ್ಕಂಥ ಓಬುಳ ದೇವ್ರನ್ನ ತೆಗೆದುಕೊಂಡು ಬಂದು ಈ ಕಂಪುಳ ದೇವರ ಹಟ್ಟಿಯಲ್ಲಿ ಇರ್ತಾರೆ. ಈಗ ಇದ್ದಂಥ ಸಂದರ್ಭದಲ್ಲಿ ಆ ಅಣ್ಣ ತಮ್ಮಗಳಿಗೆ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗಿಬಿಟ್ಟು ಮತ್ತು ಮನಸ್ತಾಪಗಳು ಪ್ರಾರಂಭವಾಗುತ್ತೆ. ಆಗ ದೊಡ್ಡವನು ಎದ್ದುಕೊಂಡು, ಅಪ್ಪ ನಾವು ಕಿತ್ತಾಡೋದು ಬೇಡ, ನಾವು 7 ಜನ ಇಲ್ಲಿ ಭಾಳ ಜನ ಆಗಿಬಿಡ್ತೀವಿ, ಒಂದೇ ಹತ್ರ ಇದ್ದರೆ ನಮ್ಮ ಸಾಲಗಳನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ, ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹೋಗಿರಪ್ಪ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇವರು ಮತ್ತು ಹೇಳಿದಂಗೆ ನಿನ್ನಂಗೆ ಮುದ್ಲಾಪುರದಲ್ಲಿ ಒಬ್ಬನು, ದೊಡ್ಡಗಡ್ಡದಲ್ಲಿ ಒಬ್ಬನು, ಬುಕ್ಕಂಬೂದಲ್ಲಿ ಒಬ್ಬನು, ಸೊಂಡೆಕೊಳದಲ್ಲಿ ಒಬ್ಬನು, ಲಿಂಗದಹಳ್ಳಿ ಮತ್ತು ಕೋಡಿಹಳ್ಳಿ, ಕೊನೆಯವನು ಮಾಕನಡಿಗೆ ಬಂದ ಅಂತ. ಈ ಹೊರಟಾಗ ಚಿಕ್ಕುಮ್ತಿಯಲ್ಲಿ ಒಂದು ನಮ್ಮ ಅಣ್ಣ ತಮ್ಮಗಳು ಉಳ್ಕೊಂಡ್ರು. ಅವರನ್ನು ಚಿಕ್ಕುಮ್ತಿ ಮಳೆಲರು ಅಂತ ಕರೀತಾರೆ. ಚಿಕ್ಕುಮ್ತಿ ಅಂದರೆ ಮೊಳಕಾಲ್ಮೂರು ತಾಲೂಕಿನ ಕಂಪುಳ ದೇವರ ಹಟ್ಟಿಯನ್ನು ನಾವು ದೇವರ ಹಟ್ಟಿ ಅಥವಾ ಚಿಕ್ಕುಮ್ತಿ ಅಂತ ಕರಿತೀವಿ. ಅಲ್ಲಿ ಉಳ್ಕೊಂಡ್ರು ಇವರು ಮಳೆಲರು. ನಾವಿಲ್ಲೇ ಇರ್ತೀವಪ್ಪ ಅಂತಂದು ಅಲ್ಲೇ ಉಳ್ಕೊಂಡು ಅವರು ಆ ಮೊಳಕಾಲ್ಮೂರು ಪ್ರಾಂತದಲ್ಲಿ ಚಿಕ್ಕುಮ್ತಿ ಮಳೆಲರು ಅಂತಕ್ಕಂಥ ಹೆಸರನ್ನು ಮಾಡಿಕೊಂಡು ಆನಗಲ್ ಹತ್ರ ಇರ್ತಕ್ಕಂಥ ಕೆಳಗಲಹಟ್ಟಿ ಅಂತ ಬರುತ್ತೆ, ಮೇಗಲಹಟ್ಟಿ ಕೆಳಗಲಹಟ್ಟಿ ಅಂತ. ಆ ಕೆಳಗಲಹಟ್ಟಿಯಲ್ಲಿ ಈ ಚಿಕ್ಕುಮ್ತಿ ಮಳೆಲರು ಓಬುಳ ದೇವರು ಮಾಡಿಕೊಂಡು ಅಲ್ಲಿ ಗುಗ್ರ ಹಬ್ಬಗಳು, ಧಾರ್ಮಿಕ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಈ ಅಣ್ಣತಮ್ಮಗಳು ಕೊಮ್ಮನಪಟ್ಟೆ, ತಳವಾರಹಳ್ಳಿ, ಆನಗಲ್ಲು, ಹಿರೇಕೆರೂರು ಈ ಭಾಗದಲ್ಲಿ ಎಲ್ಲ ಅಣ್ಣತಮ್ಮಗಳು ಈಗಲೂ ಕೂಡ ವಾಸ ಮಾಡಿಕೊಂಡು ಇದ್ದಾರೆ. ಇವರನ್ನು ಚಿಕ್ಕುಮ್ತಿ ಮಳೆಲರು ಅಂತ ಕರೀತಾರೆ. ಇವರು ಕೂಡ ನಮ್ಮ ಹಾಗೆ ಓಬುಳ ದೇವರು ಮಾಡಿಕೊಂಡು ಅವರೆಲ್ಲೇ ಉಳ್ಕೊಂಡ್ರು. ಇನ್ನು 7 ಜನ ಅಣ್ಣತಮ್ಮಗಳು ಹೊರಗಡೆ ಬಂದು ನೆಲೆಸಿದರು. ಹಾಗಾಗಿ ಈ ವಿಷಯವನ್ನು ನಾನು ಪ್ರಸ್ತುತಪಡಿಸ್ಬೇಕಾಯಿತು, ನಿನ್ನೆ ಆಗಲಿಲ್ಲ. ಹೀಗೆ ಚಿಕ್ಕುಮ್ತಿ ಮಳೆಲರು ಕೂಡ ನಮ್ಮ ಅಣ್ಣತಮ್ಮಗಳೇ. ಆನಂತರ ಕಾಮಗೇತಿ ಕುಂಡ್ರುಲರು ಅಂತ ಬರುತ್ತೆ. ಈ ಕಾಮಗೇತಿ ಕುಂಡ್ರುಲರನ್ನ ಎಲ್ಲಿ ಅಂದರೆ ಚಳ್ಳಕೆರೆ ತಾಲೂಕಿನಲ್ಲಿ ಗುಡಿಹಳ್ಳಿ ಓಬುಳ ದೇವರಿದೆ. ಆ ಗುಡಿಹಳ್ಳಿ ಓಬುಳ ದೇವರಲ್ಲಿ ಕಾಮಗೇತಿ ಕುಂಡ್ಲರು ಅಂತ, ಅವ್ರನ್ನ ಕುಂಡಲರು ಅಂತ ಕರೀತಾರೆ. ಅವರಲ್ಲಿ ಗುಡಿಹಳ್ಳಿ ಓಬುಳ ದೇವರು ಅಂತ ಅವರು ಓಬುಳ ದೇವರು ಮಾಡಿಕೊಂಡು ಅವರು ಮಂದ್ಲರೆ. ಈ ಕಾಲುವಳ್ಳಿ, ಕ್ಯಾತ್ಗೊಂಡಹಳ್ಳಿ, ಜಾಜೂರು, ಉಳ್ಳಾರ್ತಿ ಈ ಭಾಗದಲ್ಲೆಲ್ಲ ಅವರು ವಾಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಸಜ್ಜುಮುತ್ತೆ, ಬೂತ್ಮುತ್ತೆ, ಸೀತ್ಮುತ್ತೆ, ಯರಗುಂಟಯ್ಯ, ದಗಮುತ್ತೆ, ಕುರಿಮುತ್ತೆ, ಏಳಂದ್ಲು ಮುತ್ತೆ ಅಂತಕ್ಕಂಥ 7 ಜನ ಅಣ್ಣತಮ್ಮಗಳು ಈ ಗುಡಿಹಳ್ಳಿ ಕಟ್ಟೆಮನೆಗೆ ಸೇರಿದ್ದಾರೆ. ಇವರು ಕೂಡ ಮಂದವಂಶಕ್ಕೆ ಸೇರಿರ್ತಕ್ಕಂಥವರು. ಮಲ್ಲನಾಯಕರ ಜೊತೆಗೆ ಅವರು ವಿವಾಹ ಸಂಬಂಧವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಾಗೆ ನಿನ್ನೆ ಹೇಳ್ದಂಗೆ ನಾನು ಗೌರಸಮುದ್ರನ ನಾವು ಅಯೋಜಿ ಮಠ ಅಂತ ಪೂರ್ವದಲ್ಲಿ ಕರೆದ್ರು. ಆ ಅಯೋಜಿ ಮಠದಲ್ಲಿ ಗೌರಸಮುದ್ರಮ್ಮ ದೇವಸ್ಥಾನ ಇದೆ. ಆಕೆ ಯರಮಂಚ ನಾಯಕ ಕಾಲದಲ್ಲಿ ಪೆದ್ದಕ್ಕರಾಯಮ್ಮ ಅಂತಕ್ಕಂಥ ಅಕ್ಕರಾಯಮ್ಮ ಪೆಟ್ಟಿಗೆಯನ್ನು ಸ್ಥಾಪನೆ ಮಾಡಿದ. ಅದೇ ಗೌರಸಮುದ್ರ ಮಾರಮ್ಮ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅಯೋಜಿ ಮಠ ಕೂಡ ಹೌದು. ಇಲ್ಲಿ ಗೌರಸಮುದ್ರ ಮಾರಮ್ಮನಿಗೆ ಸೇರಿರ್ತಕ್ಕಂಥ 7 ಜನ ಅಣ್ಣತಮ್ಮಗಳು ಮತ್ತು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬುಡುಗಲ ಬೊಮ್ಮದೇವರು, ಕೊಡಗು ಬೊಮ್ಮ ಅಂತ ನಾವು ಕೇಳಿದ್ದೀವಲ್ಲ, ಆ ಐತಿಹಾಸಿಕ ಪುರುಷ ಕೊಡಗು ಬೊಮ್ಮನನ್ನು ಅವರು ಬುಡುಗಲರು ಬೊಮ್ಮದೇವರು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವ ಬೊಮ್ಮದೇವರ 7 ಜನ ಅಣ್ಣತಮ್ಮಗಳು ಮತ್ತು ಮಾರಮ್ಮ ಬುಟ್ಟುಗಳು 7 ಜನ. ಈ 14 ಸೌರದವರು ಅಂತ ಇವ್ರನ್ನ ಕರೀತಾರೆ. 14 ಸೌರದವರು ಸೇರಿಕೊಂಡು ಮಾರಮ್ಮನ ಜಾತ್ರೆಯನ್ನು ಮಾಡ್ತಾರೆ. ಇಲ್ಲಿ ಗೌರಸಮುದ್ರ ಮಾರಮ್ಮನ ಪೂಜೆ ಮಾಡ್ತಕ್ಕಂಥವ್ರು ಉಪ್ಪಾರು ವಂಶದವರು. ಅವರು ತಲೆ ಮೇಲೆ ಉಪ್ಪಾರು
ಪರವಂಶದವರು ದೇವಿಯನ್ನು ತೆಗೆದುಕೊಂಡು ತುಮಲಿಗೆ ಹೋಗೋದು ಬರೋದು ಮಾಡ್ತಾರೆ. ಆದರೆ ಜಾತ್ರೆ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಮ್ಯಾಸ ಪದ್ಧತಿಯಂತೆ ಅಲ್ಲಿ ನಡೆಯುತ್ತೆ ಈಗಲೂ ಕೂಡ. ಅಯೋಜಿ ಮಠ ಗುರು ಪೂಜಾರಿ, ಹಿರಿಯ ಪೂಜಾರಿ ಹಿರಳ್ಳಿಯವನು ಕಾಲ ಪಾಲೈನಟ್ಟಿ, ಅದು ಅಲ್ಲಿದ್ದಾನೆ ಹಿರಿಯ ಪೂಜಾರಿ. ಅಲ್ಲಿ ಬಂಗಾರನವನು, ಇವನು ಪೆದ್ದ ಪೂಜಾರಿ ಅಂತ ಕರಿತೀವಿ. ಪಟ್ಟೆಯವನು, ಅವರು ಗೌಡುಕುಂಟೆಯವರು ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ. ಕೊಡಗಿನವನು ಸಣ್ಣ ಪೂಜಾರಿ ಮುತ್ಕಾರಹಳ್ಳಿ ಕೋನಸಾಗರದಲ್ಲಿ ಅವರಿದ್ದಾರೆ. ಯನಮಲಬ್ಬನವನು, ಇವನು ಯನಮಲಬ್ಬನವನು ಅಂತಕ್ಕಂಥವನು ಗೌರಸಮುದ್ರ ಮಾರಮ್ಮನ ಸಿಡಿ ಹಾಡ್ತಕ್ಕಂಥವನು. ಅಲ್ಲಿ ತಿರುಗಿನ ಸಿಡಿ ಇದೆ, ಆ ಸಿಡಿಗೆ ಆಡ್ತಕ್ಕಂಥವನು ಯನಮಲಬ್ಬನವನು. ಇವನು ಸಿಡಿ ಹಾಡ್ತಕ್ಕಂಥವನು, ಇವನು ಕೋನಸಾಗರದಲ್ಲಿ ಇದ್ದಾನೆ. ದ್ಯಾವರಹಳ್ಳಿಯವನು ಗೌರಸಮುದ್ರ, ಎರ್ರೇನಹಳ್ಳಿ, ತಾಳ್ಕೆರೆಯಲ್ಲಿ ಆ ಅಣ್ಣ ತಮ್ಮಗಳು ಇವತ್ತು ಇದ್ದಾರೆ. ಗುಲ್ಲೇಬೋರ್ನವನು, ಇವನು ಬುಕ್ಕಂಬೂದಿಯಲ್ಲಿದ್ದಾನೆ. ಎಂಜಿ ಮುತ್ತೆಯವನು ಹಿರೇಹಳ್ಳಿ ಮುಸುಲ್ಗುಮ್ಮೆಯಲ್ಲಿ ಇದ್ದಾರೆ. ಚಿಲಿಕಿನವನು ಅಂತಂದರೆ ಇವನು ಅಲ್ಲಿರ್ತಕ್ಕಂಥ ತುಮಲಲ್ಲಿರ್ತಕ್ಕಂಥ ದೊಡ್ಡ ದೀಪದ ಸ್ತಂಭಕ್ಕೆ ಅಲ್ಲಿ ಮೇಲೆ ಹತ್ತಿ ತುಮಲಿಗೆ ಮಾರಮ್ಮ ಬಂದು ಕುಂತ್ಕೊಂಡ ಮೇಲೆ ಆ ದೀಪವನ್ನು ಹಚ್ತಾರೆ. ದೊಡ್ಡ 2 ಗಂಬ, ಅದು ಯರಮಂಚ ನಾಯಕನ ಸತ್ಯವನ್ನು ತೋರಿಸ್ತಕ್ಕಂಥ ಸತ್ಯದ ಮುಕ್ಕು ಅಂತ ಹೇಳ್ತಾರೆ. ಈ ಚಿಲಿಕಿನವನು, ಗರುಡಗಂಬ, ದೀಪ ಹಚ್ಚುವರು ಇವರೆಲ್ಲೆಲ್ಲ ಇದ್ದಾರೆ, ಬುಕ್ಕಂಬೂದಿ ಮತ್ತು ಸೂಲೆನಹಳ್ಳಿಯಲ್ಲೇ ಇದ್ದಾರೆ. ಸೂಲೆನಹಳ್ಳಿ ಇವರು 7 ಜನ ಮಾರವ ಬುಟುಕಲರು. ಅರ್ಥ ಆಯ್ತಾ? ಆಮೇಲೆ ಶೂಲಪಾಪನವನು, ಇವನು ಮೊಳಕಾಲ್ಮೂರು, ಅಳಿಯಾಳ, ಕೂಡ್ಲಿಗೆಯಲ್ಲಿದ್ದಾರೆ. ಇವರು ಬೊಂಬೆಯವರ ಬುಟುಕಲಿಗೆ ಸೇರಿದವರು. ಸುಕ್ಕೆ ಬಾಪನವನು, ಇವನು ತೊಳಗಿನಲ್ಲಿದ್ದಾನೆ. ಕನಕನವನು ಅಂತಿದ್ದಾನೆ. ಬಡರಾಮಲವನು, ಇವನು ಕೂಡ ತೊಳಕಿನಲ್ಲಿದ್ದಾನೆ. ಸೊಂಟನವನು ಎತ್ತಿನ ಕಿಲಾರಿ, ಬೂದಿಹಳ್ಳಿ, ಗೌರಸಮುದ್ರ ಮತ್ತು ಕೂತ್ಲಾರಟ್ಟಿಯಲ್ಲಿ ಇದ್ದಾರೆ. ಈ 7 ಜನ ಬೊಂಬೆಯವರ ಬುಟುಕಲರು. ಆ ಮೇಲೆ ಹೇಳಿರ್ತಕ್ಕಂಥ 7 ಜನ ಗೌರಸಮುದ್ರ ಮಾರಮ್ಮನ ಬುಟುಕಲವರು ಸೇರ್ಕೊಂಡು ಯರಮಂಚ ನಾಯಕನ ಮುಂದೆ ಇಟ್ಕೊಂಡ್ಬಿಟ್ಟು ಆ ಕೋರಿ ಬಾವುಟನ ಹಿಡ್ಕೊಂಡ್ಬಿಟ್ಟು ಜಾತ್ರೆಯನ್ನು ನೆರವೇರಿಸ್ತಾರೆ. ಹಾಗಾಗಿ ಗೌರಸಮುದ್ರ ಮಾರಮ್ಮನ ಪೂಜಾರಿ ಉಪ್ಪುರ್ಲು ವಂಶದವನಾಗಿದ್ದರೂ ಕೂಡ ಅಲ್ಲೆಲ್ಲ ಕೂಡ ಮ್ಯಾಸ ಪದ್ಧತಿಯಂತೆ ಕಾರ್ಯಕ್ರಮಗಳು ನಡೀತವೆ. ಯರಮಂಚ ನಾಯಕ ನಿಮಗೆ ಗೊತ್ತಿರೋ ಹಾಗೆ ಈತ ಮಗನನ್ನು ವಾಸಕ್ಕೆ ಒಯ್ದ ಒಂದು ಪಾಪಕ್ಕೆ ಗುರಿಯಾಗಿ ನಾನು ಇರಬಾರ್ದು ಅಂತ ದೇಶ ಪರ್ಯಟನೆ ಹೋದಾಗ ಈ ಗೌರಸಮುದ್ರ ಮಾರಮ್ಮ ಅಜ್ಜಿಯಾಗಿ ಆಕೆಯನ್ನು ತಡೆದು, ಬಾರಪ್ಪ ನೀನು ನನ್ನ ಆಸ್ಥಾನದಲ್ಲಿ ಅಯೋಜಿ ಮಠದಲ್ಲಿರೋ ನೀನು ಚಕ್ರವರ್ತಿ ಮಾಡ್ತೀನಿ ಅಂತಂದು ಹೇಳಿ ಅಲ್ಲೇ ಸೇರಿಸ್ಕೊಳ್ತಾಳೆ. ಆದ್ದರಿಂದ ಈ ಯರಮಂಚ ನಾಯಕ ಆತನ ಮುಂದಾಳತ್ವದಲ್ಲಿ ಈ ಹಗಲು ಮಾರಿ ಅಂತ ಕರೀತಾರೆ. ಮಾರಮ್ಮನ ಜಾತ್ರೆ ಹಗಲತ್ತೇ ಆಗೋದು. ಇದು ಸಂಜೆಗೆಲ್ಲ ವಾಪಸ್ ಹೋಗ್ಬಿಡುತ್ತೆ ತುಮಲಿಗೆ ಬಂದು, ಅದರ ವೈಭವನೇ ಕೇಳಬೇಕೆ ಮಾರಮ್ಮಂದು. ಹಾಗಾಗಿ ಇಲ್ಲಿ ಯರಮಂಚ ನಾಯಕ ದೊರೆ ಕೋರಿ ಬಾವುಟ ಹಿಡ್ಕೊಂಡು ಹೋಗ್ತಿರ್ತಾನೆ. ನಮ್ಮರೆಲ್ಲ ಜಾತ್ರೆಯ ಸಂಪ್ರದಾಯಗಳನ್ನು ಮಾಡ್ಕೊಂಬರ್ತಾರೆ. ಆಮೇಲೆ ಮಂದವಂಶದಲ್ಲೇ ಪೋತರಾಜುಲು ಅಂತ ಕರಿತೀವಿ. ಪೋತರಾಜುಲು ಅಂತಂದರೆ, ಪೋತು ಅಂತಂದರೆ ಓತ. ನಮ್ಮಲ್ಲಿ ಈ ಶಕ್ತಿ ದೇವತೆಗಳಿರ್ತಾವಲ್ಲ, ಮಾರಮ್ಮ, ಈ ದೇವತೆಗಳಿಗೆಲ್ಲ ನಾವು ಜಾತ್ರೆ ಮಾಡಿದಾಗ ಮಂಗಳವಾರ ದಿನ ಕೋಣ ಕಡಿತೀವಿ. ಆಮೇಲೆ ಕೊನೆ ದಿನ ಗಾವು ಸಿಗಿತೀವಿ. ಗಾವು ಅಂದರೆ ಆ ಪೋತರಾಜು ಅಂತಕ್ಕಂಥವನು ಬಾಯಿ ಹಾಕಿ ಆ ಕರೆ ಹೋತಿನ ಈ ಬಾಯಿಯನ್ನೆಲ್ಲ ಬಾಯಲ್ಲೇ ಕೇಳ್ತಾನದು, ಎಮ್ಕೆ ಅದೆಲ್ಲ, ಅದು ತೋರಿಸ್ತಕ್ಕಂಥದ್ದು ಜನಗಳಿಗೆ. ಅದು ಒಂದು ಸಂಪ್ರದಾಯ ಹೀಗಿದೆ. ಇದು ಗಾವು ಸಿಗಿಯುವುದು ಅಂತ. ಈ ಪೋತರಾಜರು ಕೂಡ ಮಂದ್ಲರೆ. ಕಾಟಪ್ಪನಿಗೂ ಇವ್ರು ಯಾರಿಗೆ ಕಾಮಗೇತ್ಲರಿಗೂ ಪೋತರಾಜರು ಅಣ್ಣತಮ್ಮಗಳು. ಇವ್ರ ದೇವರು ಪಾತಲಿಂಗಪ್ಪ ಅಂತ. ಪಾತಲಿಂಗ ಇದು ಆಕ್ನೂರು ಹತ್ರ ಇದೆ, ಜಗಳೂರು ತಾಲೂಕು ಇದೆಯಲ್ಲ, ಆಕ್ನೂರಲ್ಲಿ ಈ ಪೋತರಾಜರ ಮನೆ ದೇವರಿದೆ. ಸರ್, ಪಾತಲಿಂಗೇಶ್ವರ ಅಂತ ಜಾಸ್ತಿ ಗೊಲ್ಲರಲ್ಲಿ. ಗೊಲ್ಲರದ್ದು ಬೇರೆ ಪಾತಲಿಂಗ, ನಮ್ಮದು ಈ ಪೋತರಾಜರದೇ ಪಾತಲಿಂಗ ಅಂತ. ಈ ಪೋತರಾಜರನ್ನು ನೀವು
ಯೂಟ್ಯೂಬ್ನಲ್ಲಿ ನೋಡಿದ್ದೀರ, ಆಂಧ್ರದಲ್ಲಿರ್ತಕ್ಕಂಥ ಪೋತರಾಜರೇ ಬೇರೆ, ಅವರೆಲ್ಲ ವೇಷ ಹಾಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಚಾಯ್ ಹಿಡ್ಕೊಂಡು ಕುಣಿತಾ ಇರ್ತಾರೆ. ನಮ್ಮವ್ರು ಹಾಗಲ್ಲ. ನಮ್ಮವ್ರು ಭಾಳ ಪವಿತ್ರವಾಗಿ ಕಾಸಿ ತಟ್ಟೆಯನ್ನು ಕಟ್ಕೊಂಡು ಕೂದಲನ್ನು ಬಿಟ್ಕೊಂಡು ಭಂಡಾರ ಹಚ್ಕೊಂಡು ಚಾಟಿ ಹಿಡ್ಕೊಂಡು ದೇವಿಯನ್ನು ಮಾತಾಡಿಸ್ತಾರೆ ಅನ್ನೋ ಅಂಥ ವೀರಾವೇಶದಿಂದ ಜಾತ್ರೆಯನ್ನು ನಡೆಸ್ತಕ್ಕಂಥವ್ರು ಪೋತರಾಜರು. ಅವರು ಓತವನ್ನು ಸಿಗುವುದರಿಂದ ಅವರಿಗೆ ಪೋತರಾಜರು, ನೀವು ಮಂದ್ಲರು ಅಂತಕ್ಕಂಥ. ಅವರು ಕೂಡ ಮಂದ. ಹೀಗೆ ಈ ಮಂದದಲ್ಲಿ ಕೆಲವನ್ನ ನಾವು ಹೇಳಬೇಕಂತಂದರೆ, ಈ ಕೋನಸಾಗರದತ್ತ ಬಲ್ಲನವರು ಅಂತ ಇದ್ದಾರೆ. ಆ ಬಲ್ಲನವರು ಬಿಲ್ಲನವರೇ ಬಲ್ಲನವರು ಆಗಿದ್ದಾರೆ ಅಂತ ನಾವು. ಅಲ್ಲಿ ಒಂದು ಸಾರಿ ಏನಾಗ್ಬಿಡುತ್ತೆ, ಗಲ್ಗಲ್ ಗಾದಿ ನಾಯಕನ ಮನೆಯವರು ಓಬೋ ಅಂತಕ್ಕಂಥವ್ರು ರಾತ್ರಿ ಹೊತ್ತು ಪಶುಗಳ ಇದಕ್ಕೆ ಬರ್ತಾಯಿರ್ತಾರೆ. ಕಂಬಳಿ ಹೊತ್ಕೊಂಡು ಮಳೆ ಬರ್ತಾಯಿರುತ್ತೆ. ಆಗ ಈ ನಮ್ಮ ಬೇಡ್ರು ಮ್ಯಾಸ್ ನಾಯಕರು ಬಿಲ್ಲು ಬಾಣ ಇಟ್ಕೊಂಡು ಹಂದಿ ಬೇಟೆಗೆ ಹೋಗಿರ್ತಾರೆ. ಈಕೆ ಕಂಬಳಿ ಹೊತ್ಕೊಂಡು ಕತ್ತಲಲ್ಲಿ ಬಂದಾಗ ಯಾವುದೋ ಕರಡಿ ಬಂದುಬಿಡ್ತು ಅಂತ ಇವರು ಬಿಲ್ಲು ಬಾಣ ಹಾಕಿ ಹೊಡೆದು ಬಿಡ್ತಾರೆ. ಇವರೇ ಬಿಲ್ಲುನರೇ ಬಲ್ಲನರು ಅಂತ ಕರೀತಾರೆ. ಈ ಪಂಗಡ ನಾವು ಎಲ್ಲಿ ಹೊಡ್ತಪ್ಪ ಅಂದರೆ ಕೋನಸಾಗರದ ಸುತ್ತ, ಕೋನಸಾಗರ, ರಾಯದುರ್ಗ, ಬಾಲನವರು ಅಂತ. ಇವರು ಕೂಡ ಮಂದ್ಲರು. ಆಮೇಲೆ ಕಂಪಳ ದೇವರಿಗೆ ಗೋಸ್ಲರು ಅಂತಕ್ಕಂಥ ಒಂದು ಬೆಡಗು ಬರುತ್ತೆ. ಇದು ಹೊಸ ಹೆಸರು ನಾನು ಹೇಳ್ತೇನೆ, ಗೋಸ್ಲಾರು. ಇವ್ರ ಮನೆ ದೇವರು ಗಾದ್ರ ಪಾಲ್ನಾಯಕ. ಇವರು ಈ ಗಾದ್ರ ಪಾಲ್ನಾಯಕನ ತೆಗೆದುಕೊಂಡು ಈ ಜಾತ್ರೆ ಆಗುತ್ತಲ್ಲ, ಕಂಪಳ ದೇವ್ರ ಜಾತ್ರೆ, ಆಗ ಅವ್ರ ದೇವ್ರು ತಗೊಂಡು ಬರ್ತಾರೆ. ಹೀಗೆ ಸಣ್ಣ ಸಣ್ಣ ಅನೇಕ ಇವುಗಳನ್ನು ನಾವು ನೋಡ್ತೇವೆ, ಸಣ್ಣ ಸಣ್ಣ ವಿಚಾರಗಳನ್ನು ನೋಡ್ತೇವೆ. ಇವರೆಲ್ಲರೂ ಕೂಡ ಮಂದ ಶಕ್ತಿಗೆ ಸೇರಿರ್ತಕ್ಕಂಥ. ಆಮೇಲೆ ಇದರಲ್ಲಿ ಬೋಡೆಪಾಳ್ಯ ಅಂತಕ್ಕಂಥವನು, ಅವನು ಕೂಡ ಮಂದ ಸೂತ್ರಕ್ಕೆ ಸೇರಿದವನು. ಇವನು ಪೆಡಗಟ್ಟ ಪಂಡುಗ ಅಂತ ನಾವು ಕರಿತೀವಿ. ಆ ಪೆಡಗಟ್ಟ ಪಂಡು ಅಂದರೆ 12 ವರ್ಷಕ್ಕೊಂದು ಸಾರಿ ಕಂಪಳ ದೇವರಟ್ಟಿಯಲ್ಲಿ ಹೆಡೆ ಹಬ್ಬ ಅಂತ ಆಗುತ್ತೆ. ನಿಲ್ಲಿಸ್ತಾರು ಅಂತ. ಬೋಡೆಪಾಡ್ಲಿ ಅಂದರೆ ಇವರು ಕಂಪಳ ದೇವರಟ್ಟಿಯಲ್ಲಿ 12 ವರ್ಷಕ್ಕೆ ಮಾಡ್ತಕ್ಕಂಥ ಪೆಡಗಟ್ಟು ಹಬ್ಬದಲ್ಲಿ ಇವರು ಭಾಗವಹಿಸ್ತಾರೆ. ಆದರೆ ಈ ರಾಬಲ ಸೂತ್ರದವರು, ರಾಯಬರು ಅಂತ ನಾವೇನು ಕರಿತೀವಿ, ಅವರು ಮಂದದಲ್ಲಿ ಬಂದರೂ ಕೂಡ ಇವರು ಕಂಪಳ ದೇವರಿಗೆ ಬರೋದಿಲ್ಲ. ಅವರೇನಿದ್ರು ಬೋರಿ ದೇವರಿಗೆ ಮತ್ತು ಮುತ್ತಿಗೆಯಾರ ಮಾವನಲ್ಲೇ ಇರ್ತಾರೆ ಇವರು. ಆಮೇಲೆ ಬರಗನಾರು ಅಂತಕ್ಕಂಥ ಒಂದು ಸಣ್ಣ, ಇವೆಲ್ಲ ಸಣ್ಣ ಸಣ್ಣ ಮಂದ ಬೆಡಗುಗಳು. ಬರಗನಾರು ಇವಂದೇನಪ್ಪ ಅಂದರೆ ಕಂಪಳ ದೇವ್ರ ಜಾತ್ರೆಯಲ್ಲಿ ಕಾಡಿಗೆ ಹೋಗ್ಬಿಟ್ಟು ಬರಲು ಅಂತಂದರೆ ಕಟ್ಟಿಗೆಯನ್ನು, ಎಳೆ ಕಟ್ಟಿಗೆಗಳನ್ನು ತಂದು ಗುಡಿ ಕಟ್ತಾರೆ. ಇವ್ರನ್ನ ಬರಗನಾರು ಅಂತ ಅವರ ವೃತ್ತಿ ಮೇಲೆ ಕರೀತಾರೆ. ಆಮೇಲೆ ಇಲ್ಲಿ ನೋಡ್ರಿ, ಭಾಳ ಮುಖ್ಯವಾದ್ದು ಎರಗಾಟ್ಲರು ಅಂತ ಕರಿತೀವಿ ನಾವು. ಈ ಎರಗಾಟ್ಲರು ಮಂದಕ್ಕೆ ಸೇರಿದವರು. ಇವರು ಮನೆ ದೇವರು ಜೋಗಿ ದೇವರು. ಜೋಗಿ ದೇವರು ಇದು ಕೂಡ ನಾಥ ಪಂಥಕ್ಕೆ ಸೇರ್ತಕ್ಕಂಥದ್ದು. ಈ ನಮ್ಮ ದೊಡ್ಡ ಸೂರ್ಯನಾಯಕನ ದೇವ್ರ ಹತ್ರಲ್ಲಿರ್ತಕ್ಕಂಥ ಅಪಲೇಪಲ್ಲಿ ಹತ್ರ ಈ ಜೋಗಿ ದೇವ್ರ ದೇವಸ್ಥಾನವನ್ನು ನಮ್ಮ ದಿವಂಗತ ಬೋರಪ್ಪನವರು ಕಟ್ಟಿಸಿದರು. ಆ ಜೋಗಿ ದೇವರಿಗೆ ಇವರೆಲ್ಲರೂ ಕೂಡ ಎರಗಾಟ್ಲರು ಮುಖ್ಯವಾಗಿ ಅವರು ಅದರಲ್ಲಿ ಭಾಗವಹಿಸ್ತಾರೆ. ದಾದಗನವರು ಅಂತ, ಇವರು ಕೂಡ ದಾದಗನವರು ಕಂಪಳ ದೇವರ ಜಾತ್ರೆಗೆ ಬರ್ತಾರೆ. ಇವೆಲ್ಲ ಸಣ್ಣ ಸಣ್ಣವು. ಹಾಗಾಗಿ ಅಲ್ಲಿರ್ತಕ್ಕಂಥ ಪೂಜಾರಿಗಳೆಲ್ಲ ಬುಲ್ಲುಳ್ಳರು.
ಇಲ್ಲಿ ಕಂಬಳದೇವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪಟ್ಟಣ ಪೂಜಾರಿ, ನಗರ ಪೂಜಾರಿ ಮತ್ತು ವಡ್ಡಿದಾಸ್ ಪೂಜಾರಿ ಅಂತ ಮೇಯ್ನು ಅವರೆಲ್ಲ ಬುಲ್ಲುಳ್ಳವರು. ಇಲ್ಲಿ ಪಾಪೆ ದೇವರು ಅಂತ ಅಲ್ಲಿದೆ, ಜಗಳೂರು ಪಾಪ ಅಲ್ಲೇ ಹೋಗಿ ನೆಲೆಸ್ತಾನಲ್ಲ, ಆ ಪಾಪೆ ದೇವ್ರಿಗೆ ಪೂಜಾರಿ ಗೂನವನು, ಇವನು ಮಂದಕ್ಕೆ ಬರ್ತಾನೆ. ಆಮೇಲೆ ಮುಂಡಾಸ್ ದಾಸರಿ ಅಲ್ಲಿ ಬರ್ತಾನೆ, ಮೇಯ್ನ್ ಅಲ್ಲೇ ಬರುತ್ತೆ ಕಂಬಳದೇವ್ರ ಹೆಟ್ಟಲ್ಲೇ ಮುಂಡಾಸ್ ದಾಸರಿ. ಪೂಜಾರಿ ಕೂಡ ಮುಂಡಾಸನ್ನು ಸುತ್ಕೊಂಡ್ಬಿಟ್ಟು ಕಂಬಳದೇವ್ರನ್ನ ಹೊತ್ಕೊಂಡು ಹೋಗ್ತಿರ್ತಾನೆ. ಆಮೇಲೆ ದಡ್ಡಿ ನಾಯಕರು ಅಂತ ಮುಂಡಾಸ್ ದಾಸರಲ್ಲೇ ಬರ್ತಾರೆ. ಆಮೇಲೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಎತ್ತುಗಳನ್ನು ಕಾಯ್ತಕ್ಕಂಥವರು ಅವರು ಮಂದಲಿದ್ದಾರೆ, ಬೋಡಿ ಪಾಡ್ಲೆವಾಡು, ಆಮೇಲಿದ್ದ ಎರ್ಪಾಮಡ್ಲೋಡು, ಆಮೇಲಿದ್ದ ಇವನು ರಾಹುಲ್. ಈ 3 ಸಂತತಿಯವರು ಶ್ರೀಶೈಲ ಮಲ್ಲಿಕಾರ್ಜುನ ಎತ್ತುಗಳನ್ನು ಕಾಯ್ತಕ್ಕಂಥ ಕಿಲಾರಿಗಳು. ಕಿಲಾರಿ ಅಂತಕ್ಕಂಥವನೇ ಇಲ್ಲಿ ಭಾಳ ಮುಖ್ಯವಾಗಿ ಮಂದಕ್ಕೆ ಸೇರಿದವನೇ. ಇಲ್ಲಿ ನಾವು ನನ್ನಿವಾಳದಲ್ಲಿ ಕಿಲಾರಿಗಳು ನಾವು ಯಾರನ್ನ ಅಂತೀವಿ ಅಂದರೆ, ಈ ಯಾರು ಬುಲ್ಲುಡ್ಲು ಪೂಜಾರಿಗಳು ಕಿಲಾರಿಗಳಾಗಿದ್ದಾರೆ. ಆ ಎತ್ತಿನ ಜವಾಬ್ದಾರಿಯನ್ನು ನೋಡ್ಕೊಂಥವರೆಲ್ಲ ಎತ್ತಿನ ಗೌಡರಿದ್ದಾರೆ ಇಲ್ಲಿ ನನ್ನುಲಾಳದಲ್ಲಿ, ಅವರು ಮಲ್ಲಾಯಕನವರು. ಅವ್ರ ಕೆಳಗೆ ಈ ಕಿಲಾರಿಗಳು ಅಂದರೆ ಜೋಗಿ ಬುಲ್ಲುಡ್ಲು ಅವರು ನನ್ನಿವಾಳದ ಮುತ್ತೈಗರ ಹಸುಗಳನ್ನು ಕಾಯ್ತಕ್ಕಂಥ ಕಿಲಾರಿ ಅಂತಕ್ಕಂಥದ್ದು ಇದು ನಮ್ಮ ಕನ್ನಡದ ಪದ ಅಲ್ಲ. ಕಿಲಾನೆ ವಾಲೆ ಕಿಲಾರಿ, ಯಾರು ಉಣಿಸ್ತಾರೆ, ಯಾರು ತಿನ್ನಿಸ್ತಾರೆ, ಅದಕ್ಕೆ ಇದು ನಮ್ಮ ಈ ಪದ ಏನಿದೆ ಕಿಲಾರಿ ಅಂತಕ್ಕಂಥದ್ದು. ಕಿಲಾರಿ ಅಂತಕ್ಕಂಥ ಒಂದು ಸ್ಥಳೀಯ ಎತ್ತುಗಳು ಇದ್ದಾವೆ, ಕಿಲಾರಿ ವಂಶದವ ಆ ಕಡೆ. ಕಿಲಾರಿ ಅಂತಕ್ಕಂಥ ಒಂದು ಎತ್ತುಗಳ ವಂಶ ಇದೆ ಮೇಯಿಸ್ತಕ್ಕಂಥ. ಹಾಗಾಗಿ ಕಿಲಾರಿಗಳು ಕೂಡ ಮಂದಲರು. ಇಲ್ಲಿ ಇವರೆಲ್ಲರೂ ಕೂಡ ಯಾವುದನ್ನು ಒಂದು ಸೇವೆ ಮಾಡಿಕೊಂಡು ದಾಸರಾಗಿರ್ತಾರೆ, ಇಲ್ಲ ಕಿಲಾರಿಗಳಾಗಿರ್ತಾರೆ, ಮಂದು ವಂಶದವರು, ಇಲ್ಲ ದೊಡ್ಡ ಪೂಜಾರಿಕೆಯನ್ನು ತೆಗೆದುಕೊಂಡಿರ್ತಾರೆ. ಹೀಗೆ ಮಂದ ಸೂತ್ರದಲ್ಲಿ ಬರ್ತಕ್ಕಂಥ ಕೋಟಕ್ಕ ಮಂದ ಅವೆಲ್ಲ ಇವತ್ತು ನಮ್ಮ ಕೈಗೆ ಸಿಗದಾಗಿದ್ದಾವೆ. ಇಷ್ಟೆಲ್ಲ ನಾವು ಯಜಮಾನ್ರ ಹತ್ರ ಮಾತಾಡಿಕೊಂಡು ಕಲೆ ಹಾಕಿ ಒಂದು ಕಡೆ ಶೇಖರಣೆ ಮಾಡಿದಾಗ ಈ 100 ಬಿಡುಗುಗಳು ನಮಗೆ ಸಿಕ್ಕಿವೆ. ಯಾಕಂದರೆ ಕೋಟಕ್ಕ ಅಂದರೆ ಕೋಟಿ ಒಂದು ಅಂದರೆ ಅಷ್ಟು ವಿಶಾಲವಾದ್ದು ಅನ್ನೋ ಅರ್ಥದಲ್ಲಿ ಮಂದ ವಂಶವನ್ನು ಹೇಳ್ಕೊಂಬರ್ತಾರೆ. ಹಾಗಾಗಿ ಅಂಬೂಜರಾಜ, ಕುಂಬೂಜರಾಜ, ಕಲ್ಲಮರಾಜ ಇವರು ಮಂದರಾಜನ ಮಕ್ಕಳು. ಇಲ್ಲಿ ಚಿಕ್ಕವನು ಕಲ್ಲಮರಾಜ, ಅರ್ಥಾಯ್ತಾ? ಅವನಿಗೇನಂತಾರೆ, ಚಿನ್ನ ಮಂದಲನವನು. ಅಂದರೆ ಮಂದಲದಲ್ಲಿ ಚಿಕ್ಕ ಮಗ, ಚಿನ್ನ ಮಂದಲದವನು. ಅದನ್ನು ನಾವು ಚಿನ್ಮಗಲರು ಅಂತ ಕರಿತೀವಿ. ಚಿನ್ನ ಮಗಲರು ಅಪಭ್ರಂಶ ಆಗುತ್ತೆ ಅಲ್ಲಿ. ಯಾರಿಗೆ? ಕಲ್ಲಮರಾಜನಿಗೆ. ಅಂಬೂಜರಾಜ, ಕುಂಬೋಜರಾಜ, ಕಾಂಬೋಜರಾಜ, ಕಲ್ಲಮರಾಜ ಚಿಕ್ಕವನಿಗೆ. ಚಿನ್ನ ಅಂದರೆ ಚಿಕ್ಕವನೇ ತಾನೆ, ಚಿನ್ಮಗಳಡು ಅಂತ ಕರೀತಾರೆ. ಅಂದರೆ ಮಂದದ ರಾಜನ ಸಣ್ಣ ಮಗನಿಗೆ ಚಿನ್ನ ಮಂದಲನವನು. ಇದು ಭಾಳ ಜನಕ್ಕೆ ಗೊತ್ತಾಗಲ್ಲ. ಇದು ಏನಿದು ಚಿನ್ಮಂದಲ? ಯಾರ್ಯಾರು ಚಿನ್ಮಗಳರು? ಚಿನ್ಮಂಗಲರು ಯಾರು ಅಲ್ಲ, ಮಂದರಾಜನ ಚಿಕ್ಕ ಮಗನಿಗೆ ನಾವು ಚಿನ್ನ ಮಂದಲನವನು. ಅದನ್ನು ಕೆಲವರು ಚಿನ್ಮಗಳರು ಅಂತ ಹೇಳ್ತಾರೆ, ಅವರು ಪೂರ್ತಿ ಮಂದ. ಹಾಗಾಗಿ ಈ ಹೆಸರುಗಳಲ್ಲಿ ನಮಗೆ ಅನೇಕ ಅರ್ಥಗಳನ್ನು ಕೊಡ್ತಕ್ಕಂಥ ಬೆಡಗುಗಳು ನಮ್ಮಲ್ಲಿದ್ದಾವೆ. ಈ ಪೇಯ್ಲೋರು ಅಂತ ನಾವು ಹೇಳ್ತೇವೆ. ಹಸುಗಳನ್ನು, ಕರುಗಳನ್ನು ಸಾಕ್ತಕ್ಕಂಥ ಅವರು ಪೇಯ್ಲೋರು.
ಆಮೇಲಿದ್ದ ಪೆರುಗಳೂರು ಅಂತ ಕರಿತೀವಿ ನಾವು. ಅದಕ್ಕೆ ಹೇಳಿದ್ವಿ ಪೆರುಗಳೂರು ಅಂದರೆ ಮೊಸರು ಮಾಡ್ತಕ್ಕಂಥವ್ರನ್ನ ಪೆರುಗಳೂರು ಅಂತ. ಅವರ ವೃತ್ತಿಗೆ ತಕ್ಕಂತೆ, ಅವರಿಗೆ ಜಾತಿಗೆ ತಕ್ಕಂತೆ ಈ ಗೋತ್ರಗಳು, ಸೂತ್ರಗಳು ಪ್ರಾರಂಭವಾದವು. ಇವರೇನು ಮಂದ ಸೂತ್ರದಲ್ಲಿ ಬೆಡಗುಗಳಿದ್ದಾರೋ, ನಮ್ಮ ಹಿರಿಯರು ಹೇಳಿದ ಪ್ರಕಾರ ನೀವೇನಿದ್ರೂ ನೇರವಾಗಿ ಮಲ್ಲನಾಯಕರ ವಂಶದ ಜೊತೆಗೆ ವಿವಾಹ ಸಂಬಂಧವನ್ನು ಮಾಡ್ರಪ್ಪ, ಇಲ್ಲ ಮಳೆಯ ಜೊತೆಗೆ ವಿವಾಹ ಸಂಬಂಧ ಮಾಡಿರಿ, ನಿಮ್ಮ ಒಳಗೇ ನೀವು ಈ ಸಂಬಂಧ ಮಾಡ್ಕೋಬೇಡ್ರಿ ಅಂತಕ್ಕಂಥ ಒಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೇಳಿದರು. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ನೋಡ್ರಿ, ಅವರವರ ಅವಸರಕ್ಕೆ ಸರಿಯಾಗಿ ಅವರವರು ಮದುವೆ ಆಗ್ತಾಯಿರ್ತಾರೆ. ನಾವಾದರೂ ನಮ್ಮನ್ನು ಕೇಳಿದಾಗ ಅಣ್ಣ ತಮ್ಮಗಳಾಗ್ತಾರಲ್ಲಪ್ಪ ಅಂತ ನಾವು ಹೇಳ್ತಿದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜಾತಿಯವನು ಇನ್ನೊಂದು ಜಾತಿಗೆ ಹೋಗಿ ಮದುವೆ ಆಗೋದು. ಇವತ್ತು ಬ್ರಾಹ್ಮಣರು ಎಷ್ಟೋ ಜನ ಎಸ್ಸಿಗಳನ್ನು ಮದುವೆ ಆಗಿದ್ದಾರೆ. ಹಾಂ, ಅಂಥ ಸಂದರ್ಭದಲ್ಲಿದ್ದಾಗ ನಾವು ನೋಡಪ್ಪ ನಿಮ್ಗೆ ಅವರಿಗೆ ಕೊಡೋದು ತಗೊಳೋದು ಸರಿಯಾದರೆ ಮದುವೆ ಆಗಿ ಹೋಗ್ರಿ ಅಂತ ನಾವಾದರೆ ಹೇಳ್ತು. ಹೀಗಾಗಿ ನಮ್ಮ ಕೆಲವು ಇವೆಲ್ಲ ಸಡಿಲಿದ್ದಾವೆ. ಕಾಲಕ್ಕೆ ತಕ್ಕಂತೆ ಅವೆಲ್ಲ ಹೊಂದ್ಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಇವೆಲ್ಲ ಕೂಡ ಹೊಂದ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಜನರಿಗೆ ಬಂದಿದೆ. ಹೀಗಾಗಿ ಇಷ್ಟು ನಾವು ಮಂದವಂಶಕ್ಕೆ ಸೇರಿರ್ತಕ್ಕಂಥ ಬೆಡಗುಗಳು, ಸೂತ್ರಗಳು ಅಂತ ನಾವು ಹೇಳ್ಬೋದು. ಇದನ್ನು ಬಿಟ್ಟು ಇನ್ಯಾವಾದರೂ ನಿಮ್ಮ ಕಡೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿದರೆ ನಾವು ಕೂಡ ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಯಾವ್ಯಾವ ಭಾಗದಲ್ಲಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಭಾಳ ಮುಖ್ಯವಾಗಿ ನೀನು ಹೇಳಿದಂಗೆ ಲಕ್ಷ್ಮೀ ಮಳೆಯರು, ಚಿನ್ನ ಮಗಳವರು, ಚಿನ್ನ ಮಂದಲನವನು, ಇವು ಭಾಳ ಸಮೀಪ. ಅದರ ಅರ್ಥ ಹೇಳ್ದಂಗೆ ನಾವು ಅವರು ಮಂದಲರೇ. ಹಾಗಾಗಿ ಇವತ್ತೇನಿದೆ ನಮ್ಮ ಮ್ಯಾಥ್ಸ್ ಕಂಪಳ ಪೂರ್ತಿ ಪ್ರಾರಂಭವಾಗಿದ್ದೇ ಮಂದ ವಂಶದ ಮೂಲಕ. ನಮ್ಮ ಮೂಲ ಪುರುಷ ಮೂಗನಾಯಕ, ಆತನಿಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವಸಾನ ಕಾಲದಲ್ಲಿ ತನ್ನ ಸಮಸ್ತ ವಿಷ್ಣು ಗೋವುಗಳನ್ನೆಲ್ಲ ದಾರಿ ಎರೆದು ಇದನ್ನು ನೋಡ್ಕೊಂಡಿರಪ್ಪ ನೀನು ಅಂತ ಹೇಳ್ದ. ಆ ವಿಷ್ಣು ಕಂಪಳವನ್ನು ಕಾದಿದ್ದೆ ನಮ್ಮ ಮೂಗನಾಯಕ. ಅದಕ್ಕೆ ಆ ಹಸುಗಳ ಮಂದೆ ಕಾದಿದ್ದಕ್ಕೆ ಇವನು ಮಂದಲವನು. ನಾವು ಶ್ರೀಕೃಷ್ಣನಿಂದ ಅದನ್ನು ಪಡ್ಕೊಂಡು ನಾವು ಕೂಡ ವೈಷ್ಣವರಾದಿವಿ, ಕೃಷ್ಣ ಪರಮಾತ್ಮನ ಸೇವಕರಾದಿವಿ, ಅದನ್ನು ಆರಾಧಕರಾಗ್ರಿ. ಅಂತಹ ಶ್ರೇಷ್ಠ ಕುಲ ಮಂದ ವಂಶದ್ದು ನಮ್ಮ ಮ್ಯಾಸ ಕುಲದಲ್ಲಿ. ಶ್ರೀಮನ್ನಾರಾಯಣನ ಸ್ತೋತ್ರ ಮಾಡ್ತಕ್ಕಂಥವ್ರು, ಸೂರ್ಯನನ್ನು ಸ್ತೋತ್ರ ಮಾಡ್ತಕ್ಕಂಥವ್ರು, ನಮ್ಮ ದಾಸಗಳು, ನಮ್ಮ ಪೂಜಾರಿಗಳು, ನಮ್ಮರೆಲ್ಲರೂ ಕೂಡ ಬೆಳಗಿನ ಹೊತ್ತು ಸೂರ್ಯನ ಮೊಕ್ಕನ್ನು ತೆಗೆದುಕೊಳ್ಬೇಕಾದ್ರೆ ಪವಿತ್ರವಾದಂತಹ ಮೊಕ್ಕು ಇನ್ನೊಂದಿಲ್ಲ. ಅದಕ್ಕೆ ಹೇಳ್ತೇನೆ, ಸತ್ಯ ಶಾಪಲ ನಿತ್ಯ ನೋಮಲ ಶ್ವೇತಿ ಮೊಕ್ಕುಲ ಕುಲಮು. ನಮಗೆ ಯಾವುದು ಶ್ಲೋಕ ಹೇಳೋದಾಗಲಿ, ಇನ್ನೊಂದು ಯಾವುದೇ ಧಾರ್ಮಿಕ ಪೌರತ್ವ ಮಾಡೋದಾಗಲಿ ನಮಗಿಲ್ಲ. ಏನು ದೇವರೇ ನೀನು ಎದುರಿಗಿದ್ದೀಯಲ್ಲಪ್ಪ, ನಮ್ಮನ್ನು ಕಾಪಾಡಪ್ಪ ಅಂತ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ರೆ ಅಂಥ ದೃಢವಾದ ಭಕ್ತಿ ನಮ್ಮ ಮ್ಯಾಥ್ಸ್ ನಾಯಕರಲ್ಲಿದೆ, ಮೇಳದ ನಾಯಕರಲ್ಲಿದೆ. ಇದಕ್ಕೆಲ್ಲ ಕಾರಣ ಉದಾಹರಣೆಗೆ ನಾವು ನೋಡಿದ್ದು ಬೇಡ್ರ ಕಣ್ಣಪ್ಪ ಅಂತವನು ದಿಟ್ಟವಾದಂತಹ ಭಕ್ತಿ, ದೃಢ ಭಕ್ತಿ. ಈ ದೃಢ ಭಕ್ತಿನೇ ನಮ್ಮನ್ನು ಇಲ್ಲಿವರೆಗೂ ತಂದಿದೆ. ಅನೇಕ ಪವಾಡ ಪುರುಷರು, ಅನೇಕ ನಮ್ಮ ಸಾಂಸ್ಕೃತಿಕ ವೀರರು ಅವರ ಧಾರ್ಮಿಕ ಆಚರಣೆಯಿಂದಲೇ ಇವತ್ತು ದೈವತ್ವಕ್ಕೆ ಹೋಗಿದ್ದಾರೆ. ನಂದವಂಶದಲ್ಲಿ ಬೇಕಾದಷ್ಟು ಪೂಜಾರಿಗಳಿದ್ದಾರೆ. ನಮ್ಮ ವಾಲ್ಮೀಕಿನ ಕೂಡ ಮಂದವಂಶಕ್ಕೆ ಸೇರಿದವನು ಅಂತಾನೆ, ಮತ್ತು ಬೇಡ್ರ ಕಣ್ಣಪ್ಪನ ಕೂಡ ಮಂದವಂಶಕ್ಕೆ ಸೇರಿದವರೇ ಅಂತಾರೆ. ಹೀಗಾಗಿ ಪುರಾಣ ಕಾಲದಿಂದಲೂ ಕೂಡ ಈ ಮಂದವಂಶಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ
ಯಾವುದೇ ಒಂದು ವ್ಯಾವಹಾರಿಕವಾಗಿ ಈಚಿನ ಕಾಲದಲ್ಲಿ ಯಾರು ಕೂಡ ಕುಲ ವಿಚಾರಗಳ ಬಗ್ಗೆ ಗೋತ್ರಗಳ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ಎಲ್ಲ ಹಚ್ಚಿದೆ ಬಿಡಪ್ಪ ಅಂತ. ಆದರೆ ಇವತ್ತು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಏನಿದ್ದಾರೆ ಅವರು ಮಾತ್ರ ವಿಚಾರ ಮಾಡಿ ಅಣ್ಣ ತಮ್ಮಗಳು ಆಗ್ತಾರಂತ ಚರ್ಚೆ ಮಾಡಿ ಆದರೆ ಮಾತ್ರ ಅವ್ರಿಗೆ ಹೇಳಿ ಕಳಿಸ್ತಾರೆ, ಬಂದು ನೀವು ನೋಡ್ಕೊಂಡು ಹೋಗ್ರಿ ಅಂತ. ಇಲ್ಲಾಂದರೆ ಬೇಡಪ್ಪ ಬರೋದು ಬೇಡ ಅಂತಾರೆ. ಆದರೆ ಕೆಲವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಬಂದುಬಿಡ್ತಾರೆ. ಬಂದ ಮೇಲೆ ಅಲ್ಲೇ ಅಣ್ಣ ತಮ್ಮಗಳು ಆಗ್ತಿರಲ್ಲ ಅಂತಂದು ಹೋಗ್ತಾರೆ. ಅದಕ್ಕೆ ಯಾವುದೇ ಒಂದು ವಿವಾಹ ಸಂದರ್ಭದಲ್ಲಿ ಒಂದು ಹೆಣ್ಣು ನೋಡಬೇಕಾದ್ರೆ, ಒಂದು ಗಂಡು ನೋಡಬೇಕಾದ್ರೆ ನಾವು ವಿಚಾರ ಮಾಡ್ದಲೇ ಹೋಗಬಾರ್ದು. ಸಂಪ್ರದಾಯ ಆಚರಣೆ ಮಾಡ್ತಕ್ಕಂಥವ್ರು ನಾನು ಹೇಳ್ತಿರೋದು. ಉಳಿದವರು ಹೆಂಗನ ಎಲ್ಲಾದರೂ ಮದುವೆ ಆಗ್ಬೋದು, ರಿಜಿಸ್ಟರ್ ಆಗ್ತಾರೆ, ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಆಗ್ತಾರೆ. ಆದರೆ ನಮ್ಮ ಕುಲಶಾಸ್ತ್ರದ ಪ್ರಕಾರ ಹೆಣ್ಣು ನೋಡಬೇಕಾದ್ರೇ ಗಂಡು ನೋಡಬೇಕಾದ್ರೆ ನಾವು ವಿಚಾರ ಮಾಡ್ತೀವಿ ಏನು ಆಗ್ತಾರೆ ನಮಗೆ ಅಂತ. ಯಾರೋ ಯಜಮಾನ್ರು ಇರ್ತಾರೆ, ನೋಡಪ್ಪ ನಿಮ್ಗೆ ಐತೆ ನಡೆವಳಿ ನಡ್ಕೊಂಬರುತ್ತೆ. ಕೆಲವ್ರಿಗೆ ಒಳ್ಳೇದಾಗಲ್ಲ. ಸರಿಯಾದ ನೆಟಸ್ತಿಯನ್ನು ಬೆಳ್ಕೊಂಡ್ರೆ ಮನೆತನ ಬೆಳೆಯುತ್ತೆ ಅಂತ ಯಜಮಾನ್ರು ಹೇಳ್ತಾರೆ ನಮಗೆ. ನಾನು ಹೇಳಿದೆ ನೀವು ಕೇಳಿಲ್ಲ ನೋಡು ಅನುಭವಿಸು ಅಂತಾರೆ. ಹಾಗಾಗಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಯಜಮಾನ್ರು ಹೇಳ್ತಾರೆ. ಅವರೆಲ್ಲ ಈ ದಾರಿನ ನಮ್ಗೆ ಹಾಕ್ಕೊಟ್ಟಿದ್ದಾರೆ. ನೋಡಯ್ಯ ಇಂತಿಂಥವ್ರು ಇಂತಿಂತ ಇರಬೇಕು, ಇಂತಿಂಥವ್ರು ನೆಂಟರಾಗ್ತಾರೆ, ಇದ್ರ ಪ್ರಕಾರ ನೀವು ಹೋಗ್ರಿ ಅಂತ. ಅದು ಹೇಳೋದು ಸುಲಭ ನಾವು, ಆದರೆ ಆಚರಣೆ ತರೋದು ಅಷ್ಟೇ ಕಷ್ಟ. ಎಲ್ಲಿವರೆಗೆ ನಮ್ಮ ಧರ್ಮದ ಬಗ್ಗೆ ಆಸಕ್ತಿ ಇರುತ್ತೋ, ನಮ್ಮ ಕುಲದ ಬಗ್ಗೆ ಆಸಕ್ತಿ ಇರುತ್ತೋ ಅವರು ಈ ಕೆಲಸ ಮಾಡೇ ಮಾಡ್ತಾರೆ. ಕೆಲಸ ಮಾಡಬೇಕು. ಆದಷ್ಟು ಕೂಡ ನಾವು ನಮ್ಮ ಸಂಪ್ರದಾಯದಲ್ಲೇ ನಾವು ತೊಡಗಿಸ್ಕೊಳ್ಬೇಕು. ನಾನು ಒಬ್ಬ ಈ ಕುಲದಲ್ಲಿ ಹುಟ್ಟಿರೋದ್ರಿಂದ ನಾನು ನಿಮಗೆಲ್ಲ ಕಳಕಳಿಯಿಂದ ಕೇಳ್ಕೊಳೋದು, ಆದಷ್ಟು ಕೂಡ ನಾವು ಎಷ್ಟೇ ಮುಂದುವರೆದಿದ್ದರು, ಎಷ್ಟೇ ಪ್ರಜ್ಞಂತೂ ಆದರೂ ಕೂಡ ಇವತ್ತು ಒಂದೊಂದು ಜನಾಂಗಕ್ಕೆ ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಯುಗಗಳಿಂದ ಬಂದಿದೆ ನಮ್ಮ ಸಂಪ್ರದಾಯನ. ಈ ಸಂಪ್ರದಾಯವನ್ನು ನಾವು ಮುದ್ರಿಸ್ಕೊಂಡು ಹೋದರೆ ಅದೊಂದು ಸಂಸ್ಕೃತಿಗೆ ಒಂದು ಪರಂಪರೆ ಬರುತ್ತೆ. ಹಾಗಾಗಿ ಇವತ್ತೇನು ನಾವು ಅದರಿಂದ ರಿಯಾಯಿತಿ ಪಡಿತಾ ಇದ್ವೋ, ರಿಸರ್ವೇಷನ್ ಅನುಭವವನ್ನು ಪಡಿತಾ ಇದ್ವೋ, ಮಾತಿನಲ್ಲಿ ನಾವು ನಾವೆಲ್ಲ ಬುಡಕಟ್ಟಿನವರು ಹಂಗಿಂಗೆ ಅಂತ, ಬೇಡ ನಾಯಕರು ಎಲ್ಲ ಹೇಳ್ತೀವಿ ನಾವು. ಆದರೆ ಹೃದಯಪೂರ್ವಕ ನಾವು ಅದನ್ನು ಒಪ್ಕೋಬೇಕು. ಯಾರಿಂದ ಈ ಸಂಸ್ಕೃತಿ ಬೆಳೆದು ಬಂತು ಅಂತ. ನಮ್ಮ ಹಾವನೂರವ್ರು ಏನು ಹೇಳಿದರು, ಅಲ್ಲೇ ನಮ್ಮದ್ರಲ್ಲಿ ಯಾಕೆ ಊರು ನಾಯಕರು ಮ್ಯಾಸ್ ನಾಯಕರು ಎಲ್ಲ ಒಂದೇ ಕಣೆಯ ವಾಲ್ಮೀಕಿ ನಾಯಕರು ಅಂತಂದು ಎಲ್ಲ ಸೇರಿಸಿದರು. ಅದು ಅವರ ಒಂದು ಲೆವೆಲಿಗೆ, ಅವರ ಒಂದು ಯೋಚನೆಗೆ ತಕ್ಕಂಥದ್ದೇ. ಈಗ ವೀರಶೈವರಲ್ಲಿ ಬೇಕಾದಷ್ಟು ಪಂಗಡಗಳಿದ್ದಾವೆ, ಬೇಕಾದಷ್ಟು ಧರ್ಮಗಳಲ್ಲಿ ವ್ಯತ್ಯಾಸಗಳಿದ್ದಾವೆ. ಆದರೂ ಕೂಡ ಸುಮ್ಮನಿರಯ್ಯ, ಅವರಿಂದ ನಮಗೆ ರಿಯಾಯಿತಿ ಸಿಗುತ್ತೆ, ಎಲ್ಲ ನಾಯಕರೆಲ್ಲ ಒಂದೇ ಅಂತಕ್ಕಂಥ ದೊಡ್ಡ ಮನಸ್ಸು ಮಾಡಿ ಅವತ್ತು ನಮಗೆ ರಿಸರ್ವೇಷನ್ಗೆ ಅವರು ಇದು ಮಾಡಿಕೊಟ್ರು. ಒಳ್ಳೆಯದೇ ಮಾಡಿದ್ದಾರೆ, ನಾವು ಅವ್ರನ್ನ ಬೈಕೊಳ್ಳೋದಲ್ಲ. ಯಾಕೆಂದರೆ ನಾವು ಊರು ನಾಯಕರಾದ್ರೇನು, ಮ್ಯಾಸ್ ನಾಯಕರು ಎಲ್ಲ ಬೇಡ ನಾಯಕರೇ. ಹಾಗಾಗಿ ಅವೆಲ್ಲ ವಾಲ್ಮೀಕಿ ನಾಯಕರೇ ಅಂತ ಏನು ತೀರ್ಮಾನ ಮಾಡ್ತೀವಿ ಅದು ವಿಶಾಲವಾದ್ದು. ಹಾಗಾಗಿ ಎಷ್ಟೇ ಇವೆಲ್ಲ ನಾನು ವ್ಯಾವಹಾರಿಕವಾಗಿ ನಾವು ಹೇಳ್ತಿರೋದು. ಆದರೂ ನಮ್ಮ ಮನೆತನ ಬಂದಾಗ, ನಮ್ಮ ಸಂಪ್ರದಾಯ ಬಂದಾಗ ನಾವು ಅದಕ್ಕೆ ಕಟ್ಟುಪಾಡು ಬೀಳಲೇಬೇಕು. ಅದನ್ನು ಮೀರಿ ಹೋದಾಗ ನಾವು ಕುಲನ ನಾವು ಕಾಪಾಡ್ಕೊಳ್ಳೋಕೆ ಬರಲ್ಲ. ಇಷ್ಟು ಹೇಳ್ತಾ, ಈ ಮಂದವಂಶದ ಇನ್ಯಾವಾದರೂ ಬೆಳೆಗಳಿದ್ದರೆ ನಮ್ಮ ಗಮನಕ್ಕೆ ತನ್ನಿರಿ, ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೆ. ಆತ್ಮೀಯರೇ, ಮ್ಯಾಸಬೇಡರ ಕುಲಗೋತ್ರಗಳಲ್ಲಿ ಹಲವಾರು ಸಂಪ್ರದಾಯಗಳು, ಸಂಸ್ಕೃತಿ, ಆಚಾರ ವಿಚಾರಗಳು, ಪದ್ಧತಿಗಳು ಇನ್ನೂ ನಮ್ಮಲ್ಲಿ ಉಳ್ಕೊಂಡು ಬರ್ತಾನೇ ಇದೆ. ಅದನ್ನು ಉಳಿಸಿ ಬೆಳೆಸುವುದು ಕೂಡ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯನ್ನು ಮುಂದುವರಿಸ್ತೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.